ಪ್ರಭಾವ ಪದ್ಧತಿಯ 36ನೇ ಶ್ಲೋಕದಲ್ಲಿ, ಅಂದರೆ ಪಾದುಕಾ ಸಹಸ್ರದ 66ನೆಯ ಶ್ಲೋಕದಲ್ಲಿ ಪಾದುಕೆಯನ್ನ ಶ್ರೀರಂಗ ವಿಮಾನದಲ್ಲಿ ಧ್ಯಾನಿಸ್ತೀನಿ ಅಂತ ಹೇಳ್ತಾರೆ ದೇಶಿಕರು. ಶ್ಲೋಕ ನೋಡೋಣ. ಶರಣಾಗತ ಸಾರ್ಥವಾಹ ಶೀಲಾಂ ಶ್ರುತಿ ಸೀಮಂತ ಪದ ಪ್ರಸಾದನಾರ್ಹಾಂ ಅಧಿರಂಗಮುಪಾಸ್ಮಹೇ ಮುರಾರೇಹೇ ಮಹನೀಯಾಂ ತಪನೀಯ ಪಾದುಕೆ ತ್ವಾಂ. ಮುರಾರೇಹೇ ಭಗವಂತನ, ತಪನೀಯ ಪಾದುಕೆ ಸುವರ್ಣಮಯವಾದ ಪಾದುಕೆಯೇ, ಶರಣಾಗತ ಭಗವಂತನನ್ನೇ ಉಪಾಯವಾಗಿ ನಂಬಿರುವ, ಸಾರ್ಥ ಕೂಟದ, ವಾಹ ಕರೆದುಕೊಂಡು ಹೋಗುವಿಕೆಯನ್ನು, ಶೀಲಾಂ ಸ್ವಭಾವವಾಗಿ ಉಳ್ಳವಳು, ಶ್ರುತಿ ವೇದಗಳ, ಸೀಮಂತ ಪದ ಬೈತಲೆಯ ಪ್ರದೇಶಕ್ಕೆ, ಪ್ರಸಾದನಾರ್ಹಾಂ ಅಲಂಕಾರಕ್ಕೆ ತಗುದಿಯುಳ್ಳವಳಾಗಿಯೂ, ಮಹನೀಯಾಂ ಪೂಜಾರ್ಹಳೂ ಆಗಿರುವ, ತ್ವಾಂ ನಿನ್ನನ್ನ, ಅಧಿರಂಗಂ ರಂಗವಿಮಾನದಲ್ಲಿ, ಉಪಾಸ್ಮಹೇ ಧ್ಯಾನಿಸುತ್ತೇನೆ. ಮುರಾರಿಯಾದ ಭಗವಂತನ ಸ್ವರ್ಣಪಾದುಕೆಯೇ, ಶ್ರೀರಂಗ ವಿಮಾನದಿಂದ ಜನಗಳನ್ನ ಗುಂಪು ಗುಂಪಾಗಿ ಶರಣಾಗತಿ ಮಾಡುವ ಹಾಗೆ ಮಾಡಿ, ಭಗವಂತನಲ್ಲಿ ಶರಣಾಗತರಾದವರ ಸಮೂಹವನ್ನ ಅವನ ದಿವ್ಯ ಪಾದಕ್ಕೆ ಕರೆದುಕೊಂಡು ಹೋಗುವ ಶೀಲವನ್ನುಳ್ಳವಳು ನೀನು. ವೇದಾಂತಗಳಲ್ಲಿ ಹೇಳಲ್ಪಟ್ಟ ನೀನು ವೇದಗಳ ಮುಂದಲೆಯ ಪ್ರದೇಶಕ್ಕೆ ಅಲಂಕಾರವಾಗಲು ತಕ್ಕವಳು ನೀನು. ಇಂತಹ ಮಹನೀಯಳಾದ ನಿನ್ನನ್ನು ಶ್ರೀರಂಗನಾಥನ ವಿಮಾನದಲ್ಲಿ ಧ್ಯಾನಿಸುತ್ತೇನೆ ಅಂತಾರೆ ದೇಶಿಕರು. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.